ಕನ್ನಡದಲ್ಲಿ ನಾವು ಅನೇಕ ರೀತಿಯ ವ್ಯಾಕರಣಾಂಶಗಳನ್ನು ನೋಡ್ತೀವಿ. ಅದರಲ್ಲಿ ಒಂದು ಮುಖ್ಯವಾದ ವ್ಯಾಕರಣಾಂಶ ಜೋಡು ನುಡಿ ಅಥವಾ ಜೋಡು ಪದ ಅಂತ ನಾವು ಅದನ್ನು ಕರಿತೀವಿ. ನಾವು ಇದನ್ನ ದಿನನಿತ್ಯ ನಮ್ಮ ಮನೆಯ ಕೆಲಸ ಕಾರ್ಯಗಳಲ್ಲಿ ಅನೇಕ ರೀತಿಯ ನಾವು ಮಾತನಾಡಬೇಕಾದ್ರೆ ಆ ರೀತಿಯ ಪದಗಳನ್ನು ನಾವೇನು ಮಾಡ್ತಾ ಇರ್ತೀವಿ, ಬಳಸ್ತಾ ಇರ್ತೀವಿ. ಗೊತ್ತಾಯ್ತಾ? ಅನೇಕ ಉದಾಹರಣೆಗೆ ನೀವು ಮನೆಯನ್ನ ಕ್ಲೀನ್ ಮಾಡೋ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ಕಸ ಕಡ್ಡಿನೆಲ್ಲ ಹೊಡೆದು ಆಚೆಗೆ ಹಾಕು ಅಂತ ಹೇಳ್ತಾರೆ. ಇಲ್ಲಿ ಜೋಡುವ ನುಡಿ ಯಾವುದು? ಮನೆಯಲ್ಲಿರುವ ಕಸ ಕಡ್ಡಿನೆಲ್ಲ ಆಚೆ ಹಾಕೋದ ಜೋಡು ನುಡಿ ಜೊತೆಯಾಗಿರ್ತವೆ. ಕಸ ಕಡ್ಡಿ. ವೆರಿ ಗುಡ್. ಈ ತರದ ಪದಗಳನ್ನ ನಾವೇನಂತ ಕರಿತೀವಿ? ಜೋಡು ನುಡಿ ಅಂತ ಕರಿತೀವಿ. ಅದರ ಜೊತೆಗಿರ್ತಕ್ಕಂಥ ಪದಕ್ಕೆ ಅರ್ಥ ಇರ್ಬೋದು, ಅರ್ಥ ಇಲ್ಲದೇನೆ ಇರ್ಬೋದು. ಆದ್ರೆ ಅದನ್ನ ನಾವೇನ್ ಮಾಡ್ತೀವಿ? ಜೊತೆಯಾಗಿ ಏನ್ ಮಾಡ್ತಾ ಹೋಗ್ತೀವಿ? ಬಳಸ್ತಾ ಹೋಗ್ತೀವಿ. ಆ ತರದ ಜೋಡು ನುಡಿಗಳನ್ನ ಕೆಲವನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ್ಯಾವ್ದಪ್ಪ? ಇದಕ್ಕೆ ನೋಡ್ರಿ, ಇಲ್ಲಿ ಇದು ತೆರೆಯೋಕೆ ಏನು ಅಂತ. ಈಗ ಇದನ್ನ ತೆರೆದಾಗ ಇದರಲ್ಲಿ ಜೋಡು ನುಡಿ ನಮಗೆ ಕಾಣುತ್ತೆ. ಇಲ್ಲೇನಿದೆ ಪದ? ಸುತ್ತ ಇದೆ. ಇದನ್ನ ಎತ್ತುತ್ತೀನಿ. ಇದಕ್ಕೆ ಸುತ್ತ ಮುತ್ತ. ಇದು ಒಂದು ಜೋಡು ನುಡಿ ಅಲ್ವಾ? ಅದೇ ರೀತಿ ಇಲ್ಲೇನಿದೆ? ಅಕ್ಕ. ಅದಕ್ಕೆ ಯಾವ್ದಾಗುತ್ತೆ ಜೋಡು ನುಡಿ? ಅಕ್ಕ ಪಕ್ಕ. ಅಕ್ಕ ಪಕ್ಕ. ಅದೇ ರೀತಿ ಇಲ್ಲೇನಿದೆ? ಮನೆ. ಮನೆಗೆ ಜೋಡು ನುಡಿ ಮನೆ ಮಂದಿ ಅಂತಾನು ಬಳಸ್ತಾರೆ. ಅಥವಾ ಇನ್ನೊಂದು ಮನೆ ಮಠ. ಮನೆ ಮಠ. ಕೆಲವರಿಗೆ ಹಂಗೆ ಜಾಸ್ತಿ ಅಡ್ಡಾಡ್ತಿದ್ದವ್ರಿಗೆ ಹೇಳ್ತಾರೆ, ಇವನಿಗೆ ಯಾವ ಮನೆ ಮಠನೂ ಇಲ್ಲ, ಬರೇ ಎಲ್ಲಿರ್ತಾನೆ? ಬೀದಿನಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಮನೆ ಮಠ. ನೆಕ್ಸ್ಟ್ ಯಾವುದು? ಹಳ್ಳಕ್ಕೆ ಏನ್ ಬರುತ್ತೆ? ವೆರಿ ಗುಡ್. ಹಳ್ಳ ಕೊಳ್ಳ. ಹಳ್ಳಕ್ಕೆ ನೋಡ್ರಿ, ಇಲ್ಲಿ ಹಳ್ಳ ಕೊಳ್ಳ. ಹೌದಾ? ಹಳ್ಳಕ್ಕೆ ಹಳ್ಳ ಕೊಳ್ಳ. ನೆಕ್ಸ್ಟ್ ಇದೆ ಯಾವ್ದು? ಹಣ್ಣು ಮಣ್ಣು. ಹಣ್ಣುಗೆ ಏನ್ ಬಳಸ್ತಾರೆ? ಹಣ್ಣು ಹಂಪಲು. 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 ಗೊತ್ತಾಯ್ತಲ್ವಾ? ಈ ರೀತಿನಲ್ಲಿ ನಾವು ಇವನ್ನ ಜೋಡು ನುಡಿ ಅಥವಾ ಜೋಡು ಪದಗಳು ಅಥವಾ ಜೋಡಿ ಪದಗಳು ಅಂತ ನಾವೇನ್ ಮಾಡ್ತೀವಿ, ಕರಿತೀವಿ. ಇದನ್ನ ನಾವು ದಿನನಿತ್ಯ ನಮ್ಮ ಮನೆಯ ಚಟುವಟಿಕೆಯಲ್ಲಿ ಏನ್ ಮಾಡ್ತಾ ಇರ್ತೀವಿ? ಆಸುವಕ್ಕಾಗಿ ಇದನ್ನ ಏನ್ ಮಾಡ್ತಾ ಇರ್ತೀವಿ? ಬಳಸ್ತಾ ಇರ್ತೀವಿ. ಇದನ್ನೇ ಜೋಡು ನುಡಿಗಳು. ಈ ತರ ಜೋಡಿ ನುಡಿಗಳು ನೀವು ಬರ್ದಿರ ಎಷ್ಟೋ ಮಾತಾಡ್ತಾ ಅವನ್ನೆಲ್ಲ ಸಂಗ್ರಹ ಮಾಡ್ಕೊಂತ ಹೋದ್ರೆ ನಿಮ್ಗೆ ಇಷ್ಟೊಂದಿದಾವ ಅಂತ ನಿಮಗೆ ಆಶ್ಚರ್ಯ ಆಗೋಷ್ಟು ಜೋಡು ನುಡಿಗಳು ಇದಾವೆ.